ಸ್ನೇಹಿತರೆ, ಪ್ರಾಫಿಟ್ ಅಂತ ನೋಡಕ್ ಬಂದ್ರೆ ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಸ್ಮಾಲ್ ಫಾರ್ಮ್ ಕೂಡ ಬಿಗ್ ಇನ್ಕಮ್ ಕೊಡುತ್ತದೆ ಈ ಕೋಳಿಗಳ ಸಾಕಾಣಿಕೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಬಿಗಿನರ್ಸ್ ಅಂದ್ರೆ ಹೊಸದಾಗಿ ಈ ಕಡಕ್ನಾಥ್ ಕೋಳಿಗಳು ಸಾಕುವವರು ಏನೇನು ತಪ್ಪುಗಳು ಮಾಡಬಾರ್ದು ಅಂತ ನೋಡಕ್ ಬಂದ್ರೆ, ಬಿಗಿನರ್ಸ್ ಮಾಡುವ ಕಾಮನ್ ಮಿಸ್ಟೇಕ್ ಅಂತ ನೋಡಕ್ ಬಂದ್ರೆ ಜಾಸ್ತಿ ಕೋಳಿಗಳನ್ನು ಒಂದೇ ಶೆಡ್ಡಲ್ಲಿ ಒಂದೇ ಒಂದು 500 ಬಿಡೋ ಜಾಗದಲ್ಲಿ 1000 ಬಿಡೋದು, ಇಲ್ಲ 100 ಬಿಡೋ ಜಾಗದಲ್ಲಿ 200 ಕೋಳಿಗಳು ಬಿಡೋದು. ಆ ಥರ ಬಿಡೋದ್ರಿಂದ ಬಂದು ಒಂಥರ ಸಫೋಕೇಶನ್ ಆಗಿ ಒಂಥರ ಅಲ್ಲಲ್ಲೇ ಸತ್ತೋಗೋ ಚಾನ್ಸಸ್ ಇರುತ್ತದೆ. ಮತ್ತು ಅದಕ್ಕೇನಂದ್ರೆ ಕ್ವಾಲಿಟಿ ಕಮ್ಮಿ ಇರುವ ಆಹಾರ ಕೊಡ್ತಾರೆ. ನೆಕ್ಸ್ಟ್ ಪಾಯಿಂಟು ಅದೇನಂದ್ರೆ ಇನ್ನೊಂದು ವ್ಯಾಕ್ಸಿನೇಷನ್ ಅಂದ್ರೆ ಲಸಿಕೆ ಬಂದು ಆ ಟೈಮಿಗೆ ಕೊಡಲೇಬೇಕು. ಅದನ್ನ ಬಂದು ಕೊಡದಿಲ್ಲೇ ಬಿಡೋದ್ರಿಂದ ಬಂದು ಕೋಳಿ ಲಾಭ ಬಂದು ನಿಮಗೆ ಕಡಿಮೆ ಆಗುತ್ತೆ, ನಷ್ಟ ಬಂದು ಜಾಸ್ತಿ ಆಗುತ್ತದೆ. ನಾನು ಕೊಡುವ ಚಿಕ್ಕ ಟಿಪ್ಸ್ ಅಂತ ನೋಡೋಕೆ ಬಂದರೆ, ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ಫಸ್ಟು ಡಿಸೀಸ್ ಪ್ರಿವೆನ್ಷನ್ಗೆ ಅಂದರೆ ರೋಗ ಬರದಿಲ್ಲ ನೋಡ್ಕೊಂಡು ಬಂದು ಅದಕ್ಕೆ ಫೋಕಸ್ ಮಾಡಿ. ಈ ಥರ ಮಾಡೋದ್ರಿಂದ ಬಂದು ನಿಮಗೆ ಕೋಳಿ ಸಾಕಾಣಿಕೆ, ಈ ಕಡಕ್ನಾಥ್ ಕೋಳಿ ಸಾಕಾಣಿಕೆ ನಿಮಗೆ ಬೆಸ್ಟ್ ಆಗಿರುತ್ತದೆ. ಈ ಕೋಳಿ ಸಾಕಾಣಿಕೆದಲ್ಲಿ ಬಂದು ಒಂದು ಮಿಸ್ಟೇಕ್ ನಿಮಗೆ ಪ್ರಾಫಿಟ್ ಅನ್ನು 0 ಮಾಡುತ್ತದೆ. ಅದಕ್ಕಾಗಿ ನೀವು ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಅದರ ಬಗ್ಗೆ ಫುಲ್ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತು ಅದಕ್ಕೆ ಏನೇನು ಬೇಕು, ಅದಕ್ಕೆ ಏನೇನು ಡಿಸೀಸ್ ಏನೇನು ಬರುತ್ತೆ, ರೋಗಗಳು ಏನೇನು ಬರುತ್ತೆ ಅದೆಲ್ಲ ನೋಡಿಕೊಂಡು ಆಮೇಲೆ ಈ ಕೋಳಿಗಳನ್ನು ಸಾಕಾಣಿಕೆ ಮಾಡಿ. ಅವಾಗ ನಿಮಗೆ ಲಾಭ ಖಂಡಿತ ಇರುತ್ತದೆ.